ಇವಾಗ ನಾವು ಕೂಪರ್ಗಾಂವ್ ರೈಲ್ವೆ ಸ್ಟೇಷನಲ್ಲಿ ಇದ್ದೀರಿ. 4 ಟ್ರೈನ್ ಮಿಸ್ ಆಗೋಯ್ತು. ಸೊ ಇವಾಗ ಅದಕ್ಕೆ ಇವಾಗ ಜನರಲ್ ಟಿಕೆಟ್ ತೊಗೊಂಡು ಇಲ್ಲಿಂದ ಕಲಬುರಗಿಯಿಂದ ನಾನು ಟ್ರೈನ್ ಮಾಡಬೇಕು. ಅಲ್ಲಿ ಟ್ರಾಫಿಕಲ್ಲಿ ತಗೊಳಕೊಂಡ್ರೆ ರೋಡ್ ಸರಿ ಇದ್ದಿಲ್ಲ. ಇದೊಂದು ವೆರೈಟಿ ಥರ ಎಕ್ಸ್ಪೀರಿಯನ್ಸ್. ಬನ್ನಿ ನೋಡೋಣ ಹೇಗಿರುತ್ತೆ. ಫಸ್ಟ್ ಟೈಮ್ ಟ್ರೈನ್ ಮಿಸ್ ಆಗಿರೋದು. ಇವಾಗ ಯಾವುದೋ ಜನರಲ್ ಟಿಕೆಟ್ ತೊಗೊಂಡು ಇವಾಗ ನಾರ್ಮಲ್ ಬೋಗಿಲಿ ಹತ್ಬಿಟ್ಟು ಅಲ್ಲಿ ಟಿ ಹತ್ರ ಮಾತಾಡ್ಕೊಂಡು ಹೋಗೋದು. ಇವಾಗ ಟ್ರೈನ್ ಬರುತ್ತೆ. ಇವಾಗ ಇದು ಬಂದ್ಬಿಟ್ಟು ಕಾಶಿಯಿಂದ ಮೈಸೂರಿಗೆ ಹೋಗೋ ಟ್ರೈನು. ಅಲ್ಲಿ ಹತ್ಬಿಟ್ಟು ನೋಡೋಣ ಟಿ ಅವರು ಏನಾದರೂ ಸೀಟ್ ಅರೇಂಜ್ ಮಾಡ್ತಾರ ಅಂತ. ಇವಾಗ ನಾವು ಅಲ್ಲಿ ನಮ್ಮ ಹತ್ರ 3rd AC ಟಿಕೆಟ್ ಇದ್ದಿದ್ದು ಹಳೇದು. ಸೊ 3rd AC ಹತ್ಬಿಟ್ಟಿದ್ದೀರಿ. ಅದೇ ಥರ ಜನರಲ್ ಟಿಕೆಟು ತೊಗೊಂಡಿದ್ದೀರಿ. ಟಿಕೆಟ್ ಸೀಟ್ಸ್ ಇದ್ದರೆ ಅಲರ್ಟ್ ಮಾಡ್ತಾರೆ. ಇಲ್ಲ ಅಂತ ಹೇಳಿದ್ರೆ ಕಲಬುರಗಿ ತನಕ ಜನರಲಲ್ಲಿ ಕುತ್ಕೊಂಡು ಹೋಗೋದು. ಆಮೇಲೆ ಕಲಬುರಗಿಯಿಂದ ಒಂದೇ ಭಾರತ್ ಬುಕ್ ಮಾಡ್ಕೊಂಡು ಹೋಗೋಣ ಅಂತ ಪ್ಲ್ಯಾನು. ಬನ್ನಿ ನೋಡೋಣ. ಇಲ್ಲಿಂದ ಕಲಬುರಗಿಗೆ ಹೋಗೋಕ್ಕಾಗತ್ತಾ? ಕಲಬುರಗಿಯಿಂದ ಒಂದೇ ಭಾರತ್ ಬುಕ್ ಮಾಡ್ಕೊಂಡು ಹೋಗೋಣ ಸಿಕ್ಕಿದ್ರೆ. ಇಲ್ಲಾಂದರೆ ಇಲ್ಲಿಂದ ಡೈರೆಕ್ಟಾಗಿ ಬೆಂಗಳೂರಿಗೆ ಹೋಗೋಣ. ಇದು ನೋಡಿ, ಇದು ಟ್ರ್ಯಾಕ್ ರೆಡಿ ಮಾಡೋದು, ಟ್ರ್ಯಾಕ್ ರಿಪೇರಿ ಮಾಡೋದು, ಟ್ರ್ಯಾಕ್ ರೆಡಿ ಮಾಡೋದು ರೆಡಿಯಾಗಿ ಹೋಗ್ತಾ ಇದ್ದೇನೆ. ಕ್ಯಾಂಪಿಂಗ್ ಕೋಚ್ ಫಾರ್ ಮೆಕ್ಯಾನಿಕ್ ಸ್ಟಾಫ್. ನಮ್ಮ ಟ್ರೈನ್ ಬರ್ತಾ ಇದೆ ಇವಾಗ. ಇದರಲ್ಲಿ ಟಿಕೆಟ್ ಸಿಗುತ್ತಾ ಇಲ್ವಾ ನೋಡೋಣ. ನಾನು ಕಾಶಿ ಅಂದೆ, ಇದು ಕಾಶಿಯಿಂದ ಬರೋದಲ್ಲ, ವಾರಣಾಸಿಯಿಂದ. ನಾವು ತೊಗೊಂಡಿರೋದು ಜನರಲ್ ಟಿಕೆಟು. ಆದರೆ ನಾವು ಇವಾಗ 3rd AC ಹತ್ತೀರಿ. ಇದೊಂದು ಪ್ರೋಸೆಸ್ ಇದೆ, ಅದು ಹೇಳ್ತೀನಿ. ಯಾಕಂದರೆ ನಮಗೆ ಇಲ್ಲಿ ಗೊತ್ತಾಗಿದೆ 3rd AC ಸೀಟ್ ಇದೆ ಅಂತ. ಬನ್ನಿ ನೋಡೋಣ. ಇವಾಗ ಹತ್ತಿದ್ದೀರಿ. ನಾವು ಹತ್ತಿರೋ B2ದಲ್ಲಿ ಟಿಕೆಟ್ ಇಲ್ಲ ಅಂತ ಹೇಳಿದ್ದಾರೆ. ಸೊ ನೆಕ್ಸ್ಟು B4ಅಲ್ಲಿ ಟಿಕೆಟ್ ಇದೆ ಅಂತಿದ್ದಾರೆ. ನೋಡೋಣ, ಟಿಕೆಟ್ ಸಿಕ್ಕಿದ್ರೆ ಸರಿ, ಇಲ್ಲಾಂದರೆ ಜನರಲಲ್ಲಿ ಪ್ರಯಾಣ ಮಾಡಬೇಕು ಕಲಬುರಗಿ ತನಕ. ಟಿಕೆಟ್ ಸಿಕ್ಕಿಲ್ಲ, ಸ್ಲೀಪರಲ್ಲಿ ಅಡ್ಜಸ್ಟ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ನೋಡಬೇಕು, ವೆಯ್ಟ್ ಮಾಡ್ತಾ ಇದ್ದೀನಿ. ಟಿಕೆಟ್ ಸಿಕ್ಕಿಲ್ಲ ಅನ್ನೋದು ಒಂದು ಕಡೆ ಬೇಜಾರಾದರೆ, ಇನ್ನೊಂದು ಕಡೆ ಇದು ನೇಚರ್ದು ಸನ್ಸೆಟ್ ನೋಡಿಕೊಂಡು ಪೀಸ್ಫುಲ್ಲಾಗಿ ಟ್ರಾವೆಲ್ ಮಾಡೋದು. पानी भैया ठंडा नॉर्मल पानी का बोतल मैडम. नंबर का चाय अच्छा नहीं तो प्यासा नहीं बने. चाय घर का बना है, घर का बना हुआ चाय, बहुत अच्छा चाय, बहुत अच्छा चाय. ಇನ್ನೂ ಟಿಕೆಟ್ ಕನ್ಫರ್ಮ್ ಆಗಿಲ್ಲ. ಇವಾಗ ಅಹಮದ್ ನಗರ್ ಬಂದಿದ್ದೀರಿ. ನೋಡೋಣ ಏನಾಗುತ್ತೆ. ಇಲ್ಲ ಅಂದರೆ ಕಲಬುರಗಿ ಇಳಿಬೇಕು. ಸ್ಲೀಪರಲ್ಲಿ ಒಂದು ಟಿಕೆಟ್ ಇದೆ ಅಂತಿದ್ದಾರೆ, ಬಟ್ ನಮ್ಗೆ 2 ಟಿಕೆಟ್ ಬೇಕು. ನೋಡೋಣ, ಇದು ಒಳ್ಳೆ ಎಕ್ಸ್ಪೀರಿಯನ್ಸ್ ಇದು. कुछ ही समय में प्लेटफॉर्म क्रमांक 1 पर आ रही है. ಇವಾಗ ನಾವು ಡೌನ್ ಅನ್ನೋ ಒಂದು ಜಾಗದಲ್ಲಿ ಇದ್ದೀರಿ. ಇದು ಬಂದ್ಬಿಟ್ಟು ಜಂಕ್ಷನ್ನು. ಕಲಬುರಗಿಗೆ ಇಲ್ಲಿಂದ ಹೋಗಬೇಕು ಟ್ರೈನು. ಸೊ ನಾವು ಹತ್ತಿರೋ ಟ್ರೈನಲ್ಲಿ ಸೀಟ್ ಸಿಕ್ಕಿಲ್ಲ. ಸೊ ಇವಾಗ ಡೌನ್ ಅನ್ನೋ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀರಿ. ನೋಡಿ, DAUND. ಇದೇ ಫಸ್ಟ್ ಟೈಮ್ ಕೇಳ್ತಾ ಇದ್ದೆ ಸರ್ ನಾನು. ಇಲ್ಲಿ ನೋಡಿ, ಒಳ್ಳೆ ಎಕ್ಸ್ಪೀರಿಯನ್ಸ್ ಇದು. ಒಂದ್ಸತಿ ಟ್ರೈನ್ ಮಿಸ್ ಮಾಡಿ ಹೋಗೋ ಬರೋ ಟ್ರೈನೆಲ್ಲ ಹತ್ಬಿಟ್ಟು ಬರೋ ಬೆಂಗಳೂರಿಗೆ. ಇವಾಗ ನೋಡಿದ್ದೆ DAUND. ನೋಡೋಣ ಬನ್ನಿ. ಹೆಂಗಿದೆ, ಬೆಂಗಳೂರಿಗೆ ಹೋಗಲೇಬೇಕು. ಇರೋ ಒಂದೊಂದು ಟ್ರೈನ್ ಹತ್ತಿ ಬೆಂಗಳೂರು ಸೇರಿಬಿಡ್ತೀನಿ. ನಾಳೆ ಮಧ್ಯಾಹ್ನ ಇಲ್ಲ ಸಾಯಂಕಾಲ ಒಳಗಡೆ ಸೇರಿಬಿಡ್ತೀನಿ. ಇವಾಗ ಇನ್ನೊಂದು ಟ್ರೈನ್ ಬರ್ತಾ ಇದೆ. ಈ ಟ್ರೈನಲ್ಲಿ ನಾವು ಟ್ರೈ ಮಾಡೋದು. ಇದರಲ್ಲಿ ಸಿಕ್ಕಿದ್ರೆ ಸರಿ, ಇಲ್ಲ ಅಂತ ಹೇಳಿದ್ರೆ ಬೆಳಗ್ಗೆ 5 ಗಂಟೆ ತನಕ ವೆಯ್ಟ್ ಮಾಡಿಬಿಟ್ಟು ಒಂದೇ ಭಾರತದಲ್ಲಿ ಬರಬೇಕಾಗತ್ತೆ ಕಲಬುರಗಿಯಿಂದ ಬೆಂಗಳೂರಿಗೆ.
ನೋಡೋಣ ಲಕ್ ಹೇಗಿದೆ ಅಂತ. ನಾವಿವಾಗ ಸೋಲಾಪುರದಲ್ಲಿದ್ದೀರಿ. ಇಲ್ಲಿಂದ ನಮ್ಗೆ ಟಿಕೆಟ್ ಕನ್ಫರ್ಮ್ ಆಗಿದೆ. ಸೊ ಕೊನೆಗೊಟ್ಟು ಸಿಕ್ತು ಸೀಟು, 2 ಸ್ಲೀಪರ್ ಸೀಟ್ ಸಿಕ್ಕಿದೆ. ಇಲ್ಲಿಂದ ಬೆಂಗಳೂರು ನಾಳೆ ಮಧ್ಯಾಹ್ನ 12:30. ಇದೊಂದು ಪ್ರೋಸೆಸ್ ಇದೆ ಟಿಕೆಟ್ ಬುಕ್ ಮಾಡೋದಕ್ಕೆ. ನಿಮ್ಗೆ ಏನಾದರೂ ವೇಟಿಂಗ್ ಲಿಸ್ಟ್ ಇತ್ತು ಅಂತ ಹೇಳಿದ್ರೆ, ಇಲ್ಲ ಟಿಕೆಟ್ ಸಿಕ್ಕಿಲ್ಲ ಅಂದರೆ IRCTCಲಿ ಒಂದು ಆಪ್ಷನ್ ಇದೆ, ಚಾರ್ಟ್ ವೇಕೆನ್ಸಿ ಅಂತ. ಅದು ತೋರಿಸ್ಕೊಡ್ತೀನಿ ನೋಡಿ. ಅದರಿಂದ ನಿಮಗೆ ಟಿಕೆಟ್ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಈ ಮುಂದೆ ಬರೋ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನಿಮಗೆ. ಇವಾಗ ನಾವು ಧರ್ಮವರಂ ರೀಚ್ ಆಗಿದ್ದೀವಿ. ಬೆಳಗ್ಗೆ 9:30 ನಾನ್ ಸ್ಟಾಪ್ ಟ್ರೈನ್ ಇದು. ಕೊನೆಗೂ ಬೆಂಗಳೂರು ಸೇರ್ತಿರೋ ಹೋಗ್ಬಿಟ್ಟು. ಬನ್ನಿ, ಇವಾಗ ನಾನು ಅವಾಗಲೇ ಹೇಳಿದ್ನಲ್ಲ ಪ್ರೋಸೆಸ್ಸು. ವೆಯ್ಟಿಂಗ್ ಲಿಸ್ಟಲ್ಲಿದ್ದರು ಇಲ್ಲ ಅಂತೇಳಿದ್ರೆ ಟ್ರೈನ್ ಮಿಸ್ ಆದರೆ ಮತ್ತು ಟಿಕೆಟ್ಸ್ ಹೆಂಗೆ ಸಿಡಿಯೋದು ಅಂತ ನೋಡಿ. ಇದು IRCTC ಆ್ಯಪು. IRCTC ಆ್ಯಪ್ ಲಾಗಿನ್ ಮಾಡಿದ್ದೆ. ಆ ರೈಟ್ ಸೈಡ್ ಕಾರ್ನರ್ ನೋಡಿ, ಚಾರ್ಟ್ ವೇಕೆನ್ಸಿ ಅಂತ ಕಾಣಿಸ್ತಲ್ಲ, ಅಲ್ಲಿ ಬರಬೇಕು ನೋಡಿ. ಇದು ಓಪನ್ ಮಾಡಿದ ತಕ್ಷಣ ಇಲ್ಲಿ ರೈಟ್ ಸೈಡ್ ಚಾರ್ಟ್ ವೇಕೆನ್ಸಿ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಒಂದು ಓಪನ್ ಆಗುತ್ತೆ. ಇಲ್ಲಿ ಆ ಟ್ರೈನ್ ನಂಬರು ನಿಮಗೆ ಗೊತ್ತಿರಬೇಕು ಫಸ್ಟ್, ಯಾವ ಟ್ರೈನ್ಸ್ ಈ ಪರ್ಟಿಕ್ಯುಲರ್ ಟ್ರ್ಯಾಕಲ್ಲಿ ಹೋಗ್ತಿದೆ ಅಂತ. ನಾವು ಮೆಜೆಸ್ಟಿಕ್ಕಿಂದ ಗುಂಟಕಲ್ದು ಒಂದು ಟ್ರೈನ್ ಟ್ರೈ ಮಾಡ್ತಾಯಿದ್ದೀನಿ. ನಿಮಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೋಸ್ಕರ ಅಷ್ಟೇ. ಫಾರ್ ಎಕ್ಸಾಂಪಲ್ಲು ಆಯಿತಾ, ಗುಂಟಕಲ್ ಟ್ರೈನ್ ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿ ಗೆಟ್ ಟ್ರೈನ್ ನೋಡಿ. ಇಲ್ಲಿ ನಿಮಗೆ ಫಸ್ಟ್ AC, ಸೆಕೆಂಡ್ AC, ಥರ್ಡ್ AC, ಸ್ಲೀಪರ್ 3 ಇರುತ್ತೆ. ಇದರಲ್ಲಿ ಯಾವುದಾದ್ರು ಒಂದು ಸೆಲೆಕ್ಟ್ ಮಾಡ್ಕೊಳ್ಳಿ. ಒಂದೊಂದಾಗಿ ಚೆಕ್ ಮಾಡ್ಬೋದು. ಇಲ್ಲಿ ನೋಡಿದ್ರೆ ನಿಮಗೆ ಎಷ್ಟು ಸೀಟ್ ಇದೆ, ಯಾವ ಬರ್ತ್ ಇದೆ ಅದೆಲ್ಲ ಸಿಗುತ್ತೆ. ಅದ್ರ ಹತ್ರ ಹೀಗೆ ಯಾವ ಬರ್ತು ಯಾವ ಸೀಟ್ ನೋಡಿ ಕ್ಲಿಕ್ ಮಾಡಿಕೊಂಡು ರೈಟ್ ಸೈಡ್ ಟರ್ನ್ ಮಾಡಿದ್ರೆ ನಿಮಗೆ ಅಲ್ಲಿ ಆ ಟ್ರೈನ್ ಬುಕ್ ಆಪ್ಷನ್ ಇರುತ್ತೆ. ಬುಕ್ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಏನು ಹೇಳ್ತಿದೆ ಅಂತ ಹೇಳಿದ್ರೆ KSR ತನಕ ಆನ್ಲೈನ್ ಅವೈಲೇಬಲ್ ಇದೆ. ಅಲ್ಲಿ ನಂತರ ಹೋಗ್ಬಿಟ್ಟು TT ಜೊತೆ ಮಾತಾಡ್ಕೊಂಡು ಇದು ಮಾಡ್ಕೊಳ್ಳಿ ಅಂತ. ಅಂದರೆ ಇದರ ಅರ್ಥ ಏನಂದರೆ ಟಿಕೆಟ್ಸ್ ಅವೈಲೇಬಲ್ ಇದೆ, TT ಹತ್ರ ಮಾತಾಡ್ಕೊಬೇಕು ಒಂದು ಪ್ಲೇಸ್ ತನಕ. ಅದಾದ ನಂತರ ನೀವು ಆನ್ಲೈನ್ ಬುಕ್ ಮಾಡ್ಕೊಂಡು ಹೋಗಬೇಕು. ಈ ಥರ ಮಾಡಿಕೊಂಡ್ರೆ ನಿಮಗೆ ಕನ್ಫರ್ಮ್ ಆಗಿ ಟಿಕೆಟ್ ಸಿಗುತ್ತೆ. ಜನರಲ್ ಬರೋ ಅವಶ್ಯಕತೆ ಇಲ್ಲ. ಆದರೆ ರೂಲ್ ಏನಂದರೆ ಜನರಲ್ ಟಿಕೆಟ್ ಇರಲೇಬೇಕು. ಟಿಕೆಟ್ ಇಲ್ಲದ್ರೆ ಟ್ರೈನ್ಗೆ ಹತ್ತಕ್ಕೆ ಹೋಗ್ಬೇಡಿ, ಸುಮ್ಮನೆ ಫೈನ್ ಬೀಳುತ್ತೆ, ಆಮೇಲೆ ಅದು ಅನಾವಶ್ಯಕ ಆಗಿಬಿಡುತ್ತೆ. ಅದೇ ಥರ ಇನ್ನೊಂದು ನೋಡ್ತೀನಿ ನೋಡಿ. ಇದು ಬಂದ್ಬಿಟ್ಟು ಸೆಕೆಂಡ್ AC ನೋಡ್ತಾ ಇದ್ದೀನಿ. ಸೆಕೆಂಡ್ AC ನೋಡಿ, ಇದೇ ಥರ ಬುಕ್ ಮಾಡಿದ್ರೆ ನಿಮಗಲ್ಲಿ ಎಷ್ಟು ಸೀಟ್ಸ್ ಅವೈಲೇಬಲ್ ಇದೆ, 2 ಸೀಟ್ ಅವೈಲೇಬಲ್ ಇದೆ. ಅಂದರೆ 20, 19 ಇಲ್ಲ ಸೇಮ್. ಅದು ಬುಕ್ಕನ್ನು ಕ್ಲಿಕ್ ಮಾಡಿದ್ರೆ ಇದೇ ತೋರಿಸುತ್ತೆ. ಇದೇನು ಹೇಳ್ತಿದ್ರೆ TT ಕ್ಯಾನ್ ಕನ್ಫರ್ಮ್ ಟಿಲ್ KSR, ಆನ್ಲೈನ್ ಬುಕ್ಕಿಂಗ್ ಈಸ್ ಅವೈಲೇಬಲ್ ಫ್ರಮ್ KSR ಅಂತ ಹೇಳಿದ್ರೆ ಮೆಜೆಸ್ಟಿಕ್ ತನಕ TT ಹತ್ರ ಮಾತಾಡ್ಕೊಂಡು ಟಿಕೆಟ್ ತೊಗೊಳ್ಳಿ. ಅದಾದ ನಂತರ ಆನ್ಲೈನ್ ಬುಕ್ಕಿಂಗ್ ಆನ್ ಮಾಡಿಕೊಂಡು ನೀವು ನಾರ್ಮಲಾಗಿ ಹೆಂಗೆ ಬುಕ್ ಮಾಡ್ತಾರೋ ಬುಕ್ ಮಾಡಿಕೊಂಡು ಸೀಟ್ ಕನ್ಫರ್ಮ್ ಮಾಡ್ಕೊಂಡು ಟ್ರಾವೆಲ್ ಮಾಡ್ಬೋದು. TT ಹತ್ರ ಎಕ್ಸ್ಟ್ರಾ ಕಾಸನ್ನು ಕೊಡಬೇಕಾ ಅವಶ್ಯಕತೆ ಇಲ್ಲ. ನಾರ್ಮಲ್ ಟಿಕೆಟ್ ಚಾರ್ಜಸ್ ಏನಿರುತ್ತೆ ಆನ್ಲೈನಲ್ಲಿ ಅದಷ್ಟೇ ಚಾರ್ಜ್ ಕೊಟ್ಟರೆ TT ಟಿಕೆಟ್ ಕೊಡ್ತಾರೆ. ಇದು ಬಂದ್ಬಿಟ್ಟು ಅದು ಪ್ರೋಸೆಸ್. ಅದು ಅವರು ಲಂಚ ಕೊಟ್ಟು ತೊಗೊಳೋದೆಲ್ಲ ಅವಶ್ಯಕತೆ ಇಲ್ಲ. ಫಿಲಿಮಲ್ಲಿ ನೋಡ್ಸೋತಾರೆ ಎಕ್ಸ್ಟ್ರಾ ದುಡ್ಡು ಕೊಡೋಲ್ಲ ಅವಶ್ಯಕತೆ ಇಲ್ಲ. ಎಲ್ಲರಿಗೂ ಇನ್ಫಾರ್ಮೇಷನ್ ಇಷ್ಟ ಆಗಿದೆ ಅಂದ್ಕೊತೀನಿ. ಈ ಥರ ಯಾರಾದರೂ ಟ್ರೈನ್ ಮಿಸ್ ಮಾಡ್ಕೊಂಡ್ರಲ್ಲ, ಅಂದರೆ ವೇಟಿಂಗ್ ಲಿಸ್ಟಲ್ಲಿದ್ದು ಟ್ರಾವೆಲ್ ಮಾಡಲೇಬೇಕು ಅನ್ನೋ ಪರಿಸ್ಥಿತಿಯಲ್ಲಿ ಇದನ್ನು ಯೂಸ್ ಮಾಡ್ಕೊಳ್ಳಿ. ಇದು ಬಂದ್ಬಿಟ್ಟು ಎಲ್ಲರಿಗೂ ಇನ್ಫಾರ್ಮೇಟಿವ್ ಇರುತ್ತೆ. ಎಷ್ಟೋ ಜನಕ್ಕೆ ಗೊತ್ತಿರಲ್ಲ, ಕೆಲವರು ಗೊತ್ತಿರುತ್ತೆ, ಕೆಲವರು ಗೊತ್ತಿರಲ್ಲ. ನನಗಂತೂ ಗೊತ್ತಿದ್ದಿಲ್ಲ. ಯಾವಾಗ ನನಗೆ ಈ ಟ್ರೈನ್ ಟಿಕೆಟ್ ಮಿಸ್ ಆಯಿತು ಆವಾಗಲೇ ನಾನು ಇದನ್ನೆಲ್ಲ ಕಲಿಯೋದಕ್ಕೆ ಟ್ರೈ ಮಾಡಿದೆ. ಕೊನೆಗೂ ನಾವು ಬಂದ್ರಿ ಬೆಂಗಳೂರಿಗೆ. ನಾವು ಬಂದಿರೋ ಟ್ರೈನ್ ಹಿಂದೆ ಹೋಗ್ತಾ ಇದೆ ನೋಡಿ. KR ಪುರಮಲ್ಲಿ ಇಳ್ಕೊಂಡಿದ್ರಿ. ಇಲ್ಲಿಗೆ ಈ ಎಪಿಸೋಡ್ ಮುಗೀತು. ಹೊಸ ಎಪಿಸೋಡ್ ಮತ್ತೆ ಸಿಗೋಣ ಫ್ರೆಂಡ್ಸ್.